ಏನು ಹೇಳಿದ್ರೆ ಅದನ್ನೇ ಹೇಳೋದು ಮತ್ತೇನು ಹೇಳೋದು ಏನು ಹೇಳೋದು ಅದನ್ನೇ ಹೇಳೋದು ಆಗ ಘೋಷಣೆ ಅಡ್ವಾನ್ಸ್ ಅದ ಪ್ರಿಪೇರ್ ಆಗಬೇಕಲ್ಲ ಅದೆಲ್ಲ ರೆಡಿ ಆಗಬೇಕಲ್ಲ ಈಗ ವಿದ್ದ ಆಡ್ಬೇಕಾರೆ ಸೈನಿಕರನ್ನ 1 ತಿಂಗಳು 2 ತಿಂಗಳು ಮುಂದೆ ತಯಾರು ಮಾಡ್ತಾರೆ. ಒಂದು ಸಲ ವಿದ್ದ ಆಡೋಲ್ಲ ಯಾರು ಹಂಗೆ ಅವ್ರ ಘೋಷಣೆಗೆ ಹೋಗಿ ಅವರು ವಾರ್ಮ್ ಅಪ್ ಮಾಡಿ ರೆಡಿ ಆಗ್ತಿರ್ತಾರೆ ಅಷ್ಟೇ. ರೆಡಿ ಹೇಳಿ ಅಡ್ವಾನ್ಸ್ ಆಗಿ ಹೇಳಿಬಿಟ್ರಲ್ಲ 28ಕ್ಕೆ ನಾವು ಕ್ಲೇಮ್ ಮಾಡ್ತೀವಿ ಅಂತ ಹೇಳಿವಿ. ಮತ್ತು ಅದಕ್ಕೆಲ್ಲ ಸೈನಿಕರು ರೆಡಿ ಆಗಬೇಕಲ್ಲ. ನಮ್ಮ ಸೈನಿಕರೆಲ್ಲ ಘೋಷಣೆ ಕೂಗಲಿಕ್ಕೆ ಇಲ್ಲ. ಇದು 28ರದ ಒಳಗಡೆ ಇದು. ಅದು ನಾವು ಹೇಳೋದು 28ರ ನಂತರ ವ್ಯತ್ಯಾಸ ಇದೆ ಇದಕ್ಕೂ ಅದಕ್ಕೂ. ಅದು SC/ST ಇದೆ. ನಾವು ಹೋಗ್ತಾ ಅದಕ್ಕೆ ನಾಳೆ ಸಾಯಂಕಾಲ ಇದೆ. ನಮ್ಮನ್ನು ಊಟಕ್ಕೆ ಕರೆದಿದ್ದಾರೆ. ನೋಡೋಣ ಏನು ಚರ್ಚೆ ಆಗ್ತೈತೆ ಇನ್ನೂ ಗೊತ್ತಿಲ್ಲ. ಅದಾದ ಪ್ರಶ್ನೆ ಇಲ್ಲ. ಅದು ಅದೇನಿದ್ರೆ ನಂತರ ಈಗಂತ ಪ್ರಶ್ನೆ ಇಲ್ಲ. ಅದು ಈ ಯಾವುದು ಎಲ್ಲರೂ ಹೋಗ್ತಾ ಇದ್ವಿ. SC/ST ಮಂತ್ರಿಗಳು ಶಾಸಕರು ಎಲ್ಲರೂ ಹೋಗ್ತಾ ಇದ್ವಿ. ಯಾರು ಹೇಳ್ರಿ? ಅಲ್ಲ ಇದನ್ನ ಹಂಚಿದ್ದು ಯಾರು ಹೇಳಿದ್ರೆ? ಕುಮಾರಸ್ವಾಮಿ ಅವರು ಸರ್ ಅದನ್ನೇ ಹೇಳಿದ್ರಲ್ಲ. ಅದಕ್ಕೇನು ಹೇಳಿ ಬರಬೇಕಲ್ಲ. ಈಗ ಅದಕ್ಕೆ ಆವಾಗ ನಾ ಹೇಳಿದೆ. ಅವಾಗ ಕೆಂಪಣ್ಣವ್ರು ಅದಕ್ಕೂ ಪತ್ರ ಬರೆದಿದ್ರು. ಅದಕ್ಕಾಗಿ ಅಷ್ಟು ಅದಕ್ಕೆ ಮಹತ್ವ ಬಂತು. ಮತ್ತು ಈಗ ನಾವು ಶಾಸಕರು ವಿರೋಧ ಪಕ್ಷದವ್ರು ನಾವು ಮುಂಜಾನೆ ಒಂದು 10 ಹೇಳ್ತೀವಿ. ಅವರೊಂದು 10 ಹೇಳ್ತಾರೆ. ಮುಂಜಾನೆ ಒಂದು 10 ಹೇಳ್ತಾರೆ. ಇದು ಹಿಂಗೆ ವಾದ ಇದ್ದೇ ಇರೋದು. ಅಧಿಕೃತವಾಗಿ ಯಾರು ಒಬ್ರು ಹೇಳ್ರೆ ಅದಕ್ಕೆ ಒಂದು ಮಹತ್ವ ಇರ್ತೈತೆ. ಈಗ ಕೆಂಪಣ್ಣವ್ರು ಹೇಳಿದಕ್ಕೆ ಅದು ಭಾಳ ಮಹತ್ವ ಬಂತು. ಈಗ ಬೀದರಲ್ಲೊಬ್ಬ ಸಚಿನ್ ಅಂತ